ಪ್ರತಿಭಟನೆಯ ವೇಳೆ ನಡೆದಂತ ಹೈ ಡ್ರಾಮಾ ಇದು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿದೆ. ಇವತ್ತು ಬಿಜೆಪಿ ನಾಯಕರು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತ ಪ್ರತಿಭಟನೆ ಆರ್ ಅಶೋಕ್ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನ ಖಂಡಿಸಿ ಬಿಜೆಪಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಪ್ರತಿಭಟನೆಯ ತೀವ್ರತೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ಪ್ರತಿಭಟನೆಯ ವೇಳೆ ನಡೆದಂತ ಹೈ ಡ್ರಾಮಾ, ವಾಗ್ವಾದ ಕೂಡ ನಡೆದಿದೆ. ಸ್ಥಳದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನಡೆದಂತ ಹೈ ಡ್ರಾಮಾ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು. ಬೆಳಗಿನಿಂದ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಬಿಜೆಪಿ ನಾಯಕರು, ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಅಲ್ಲಿ ವಾಗ್ವಾದ ನಡೆಯುತ್ತೆ. ಸ್ಥಳದಲ್ಲಿ ಶಹರ ಠಾಣೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ನಡೆಸ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಾಗ್ತಾ ಇದೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆ, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂದು ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅಂತ ಇಲ್ಲಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದು, ಇಷ್ಟು ದಿನ ವಾಗ್ಯುದ್ಧಕ್ಕೆ ಕಾರಣವಾಗಿದ್ದಂತಹ ಈ ಪ್ರಕರಣ ಏನಿದೆ, ಇವತ್ತು ರಸ್ತೆಗಿಳಿದು ಬಿಜೆಪಿ ಪ್ರತಿಭಟನೆ ನಡೆಸೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದೆ. ವರ್ಷದ ಹಿಂದಿನ ಪ್ರಕರಣಕ್ಕೆ ಈಗ ಮರುಜೀವ ನೀಡಿ ಹಿಂದೂ ಕಾರ್ಯಕರ್ತನನ್ನ ಬಂಧಿಸಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಈ ಕ್ರಮವನ್ನ ಖಂಡಿಸ್ತಾ ಇದೆ ಪ್ರತಿಭಟನೆಯ ಮೂಲಕ. ಇವತ್ತು ರಾಜ್ಯದಾದ್ಯಂತ ಕರೆ ಕೊಟ್ಟಿದ್ದಂತಹ ಪ್ರತಿಭಟನೆ, ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡ್ಕೊಂಡಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ.
ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಕಾರ್ಯಕರ್ತರು. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದರೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆಯ ವೇಳೆ ಹೈ ಡ್ರಾಮಾ. ಬಿಜೆಪಿ ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಮಾತಿನ ಚಕಮಕಿ ಕೂಡ ನಡೆಯಿತು. ಸ್ಥಳದಲ್ಲಿ ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಕೂಗಿ ಮುತ್ತಿಗೆ ಹಾಕೋದಕ್ಕೂ ಯತ್ನಿಸಿದ್ರು ಕಾರ್ಯಕರ್ತರು. ಶಹರ ಠಾಣೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಂತ ಘಟನೆ ಕೂಡ ಸ್ಥಳದಲ್ಲಿ ನಡೆಯಿತು. ಹುಬ್ಬಳ್ಳಿ ಶಹರ ಠಾಣೆಯ ಮುಂದೆ ಹೈ ಡ್ರಾಮಾ ನಡೆಯಿತು. ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಮುತ್ತಿಗೆ ಹಾಕೋದಕ್ಕೆ ಕಾರ್ಯಕರ್ತರು ಯತ್ನಿಸಿದರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆ ವೇಳೆ ನಡೆದಂತ ಹೈ ಡ್ರಾಮಾ ಇದು. ಠಾಣೆಯ ಮುಂದೆಯೇ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಾರ್ಯಕರ್ತರು. ಇಡೀ ದೇಶವೇ ಸಂಭ್ರಮ ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಡೆ ಬಹಳ ದೊಡ್ಡ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ದೇಶವೇ ಸಂಭ್ರಮದಲ್ಲಿರುವಾಗ ರಾಮ ಭಕ್ತರನ್ನ ಬಂಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ರಾಜ್ಯದಾದ್ಯಂತ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ, ಬಿಜೆಪಿ ಕರೆ ಕೊಟ್ಟಿರುವಂತಹ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪೊಲೀಸರು ಮತ್ತು ಬಿಜೆಪಿ ನಡುವೆ ಅಲ್ಲಿ ಮಾತಿನ ಚಕಮಕಿ ಕೂಡ ಆಗತ್ತೆ, ವಾಗ್ವಾದ ನಡೆಯುತ್ತೆ. ಸ್ಥಳದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಹುಬ್ಬಳ್ಳಿಯಲ್ಲಿ ಮೊದಲೇ ಸೂಕ್ಷ್ಮವಾದಂತಹ ಪ್ರದೇಶ, ಅದರಲ್ಲೂ ಕೂಡ ರಾಮ ಮಂದಿರದ ಹೋರಾಟದಲ್ಲಿ ಭಾಗಿಯಾದಂತಹ ವ್ಯಕ್ತಿ 31 ವರ್ಷದ ನಂತರ ಈಗ ಅವರನ್ನ ಅರೆಸ್ಟ್ ಮಾಡಿರೋದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿ ಹುಬ್ಬಳ್ಳಿಯಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಒಂದು ಕಡೆ ಪೊಲೀಸರ ನಡುವೆ ಅಲ್ಲಿ ವಾಗ್ಯುದ್ಧ ನಡೀತಾ ಇದೆ. ಬಿಜೆಪಿ ನಾಯಕರು ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ಪೊಲೀಸರು, ಅವರ ನಡುವೆ ನಡೀತಾ ಇರುವಂತಹ ವಾಗ್ವಾದ. ಇನ್ನೊಂದು ಕಡೆ ಠಾಣೆಯ ಮುಂದೆಯೇ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿರುವಂತಹ ದೃಶ್ಯ ಆರ್ ಅಶೋಕ್ ಕೂಡ ಇದ್ದಾರೆ. ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವಶಕ್ಕೆ ಪಡೆದಂತ ಸಂದರ್ಭದಲ್ಲೂ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹುಬ್ಬಳ್ಳಿ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಸ್ಥಳದಲ್ಲಿ ಈಗ ಏನೇನಾಗ್ತಾ ಇದೆ? ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಭಾಷಣ ಮುಗಿಸಿದಂತೆ ಪ್ರತಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಶಾಸಕರುಗಳೆಲ್ಲರೂ ಕೂಡ ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಅಡ್ಡ ಹಾಕಿ ಅವರನ್ನ ಬಂಧಿಸಿ ಈಗ ಬಸ್ ನಲ್ಲಿ ಕರೆದೊಯ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. 2 ಬಸ್ಗಳಲ್ಲಿ ಅವರನ್ನ ಬಂಧಿಸಿ ಕರೆದೊಯ್ಯಲಾಗ್ತಾ ಇದೆ. ಜೈ ಶ್ರೀರಾಮ್ ಘೋಷಣೆಗಳು ಮೊಳಗ್ತಾ ಇದೆ. ರಾಜ್ಯ ಸರ್ಕಾರ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಿ ಬಂಧಿಸುವಂತ ಒಂದು ಕೆಲಸ ಮಾಡಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಏನಂದ್ರೆ PFI ಸಂಘಟನೆಗಳ ವಿರುದ್ಧ ನೀವು ಕೇಸ್ಗಳನ್ನ ವಾಪಸ್ ಪಡ್ತೀರಿ, ಅದು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತೀರಿ, ಆದ್ರೆ ಇದೆಲ್ಲ ನಡೆಯೋದಿಲ್ಲ, ರಾಮನ ವಿಚಾರಕ್ಕೆ ಬಂದ್ರೆ ನೀವು ಉಳಿಯೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಆರ್ ಅಶೋಕ್ ಅವರು ತಮ್ಮ ಭಾಷಣದಲ್ಲಿ ನೀಡ್ತಾ ಇದ್ರು. ಅಷ್ಟೇ ಅಲ್ಲ, ಕಾರ್ಯಕರ್ತರ ಆಕ್ರೋಶದ ಈಗ ಅವರನ್ನ ಬಂಧಿಸಿ ಕರೆದೊಯ್ಯಲಾಗ್ತಾ ಇದೆ. ಶ್ವೇತಾ, ಓಕೆ, ಈಗ ಪ್ರತಿಭಟನೆ ಅಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಎಲ್ಲರ ಬಂಧನ ಕೂಡ ಆಗಿರೋದ್ರಿಂದ ಇವತ್ತಿನ ಪ್ರತಿಭಟನೆ ಅಲ್ಲಿ ಈಗ ಮುಕ್ತಾಯ ಆಗಿದೆಯಾ ಅಥವಾ ಮತ್ತು ಕೂಡ ಅಲ್ಲಿ ಘೋಷಣೆಯನ್ನ ಕೂಗಲಾಗ್ತಾ ಇದೆಯಾ? ಪ್ರತಿಭಟನೆ ಮುಂದುವರಿತಾ ಇದೆಯಾ ಕಾರ್ಯಕರ್ತರಿಂದ? ಈಗಾಗಲೇ ಏನು ಟೌನ್ ಠಾಣೆ ಮುಂಭಾಗದಲ್ಲಿ ನಡೆದಂತಹ ಪ್ರತಿಭಟನೆ ಬಹುತೇಕ ಮುಕ್ತಾಯಗೊಂಡಿದೆ. ಅಲ್ಲಿರುವಂತಹ ಏನ್ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸರು ಈಗ CR ಮೈದಾನಕ್ಕೆ ಕರೆದೊಯ್ತಾ ಇದ್ದಾರೆ. ಬಸ್ ನಲ್ಲಿ ಎಲ್ಲಾ ನಾಯಕರನ್ನ ಬಂಧಿಸಲಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ಶಾಸಕ ಅರವಿಂದ್ ಇದ್ದಾರೆ, ಮಹೇಶ್ ತೆಂಗಿನಕಾಯಿ ಇದ್ದಾರೆ, ಕುಂದಗೋಳದ ಶಾಸಕ MR ಪಾಟೀಲ್ ಸೇರಿದಂತೆ ಬಿಜೆಪಿ ಎಲ್ಲಾ ನಾಯಕರುಗಳು ಕೂಡ ಅದರಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ಬಹುತೇಕ ಪ್ರತಿಭಟನಾ ಸ್ಥಳದಲ್ಲಿ ಖಾಲಿಯಾಗಿದೆ. ಆದ್ರೆ ಎಲ್ಲ ಬಂಧಿತರನ್ನ ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಬರುವಂತಹ CR ಮೈದಾನಕ್ಕೆ ಕರೆದೊಯ್ಯಲಾಗ್ತದೆ. ಅಲ್ಲಿ ನಂತರ ಅವರನ್ನ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಠಾಣೆಗೆ ನುಗ್ಲಿಕ್ಕೆ ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಅವರನ್ನು ನಿಯಂತ್ರಿಸಲಿಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ದೊಡ್ಡ ಮಟ್ಟದ ಕಾರ್ಯಕರ್ತರ ಪಡೆ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿಂದ ಆಕ್ರೋಶದ ಪಟ್ಟೆ ಹೊಡೆದಿತ್ತು. ಅವರೆಲ್ಲರನ್ನ ಸಮಾಧಾನಿಸಿ ಬಂಧಿಸುವಂತ ಒಂದು ಕೆಲಸವನ್ನ ಪೊಲೀಸ್ ಇಲಾಖೆ
ಮಾಡಿದೆ ಶ್ವೇತಾ. ಓಕೆ, ಬೆಳಿಗ್ಗೆ 11 ಗಂಟೆಯಿಂದ ಪ್ರತಿಭಟನೆ ಆರಂಭ ಆದಾಗ್ಲಿಂದಲೂ ಕೂಡ ಅದಕ್ಕೂ ಮುಂಚಿತವಾಗಿಯೇ ಪೊಲೀಸ್ ಸರ್ಪಗಾವಲಲ್ಲಿತ್ತು. ಆದ್ರೆ ಪೊಲೀಸರ ಜೊತೆಗೆ ವಾಗ್ವಾದ ಯಾವ ಕಾರಣಕ್ಕೆ ಈಗ ಶುರುವಾಯಿತು? ಯಾವಾಗ ಆರ್ ಅಶೋಕ್ ಅವರು ಭಾಷಣ ಮಾಡ್ತಾ ಇದ್ರು ಠಾಣೆ ಮುಂಭಾಗದಲ್ಲಿ ಟೆಂಟ್ ಅನ್ನು ಹಾಕಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು. 11 ಗಂಟೆಯಿಂದಲೇ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿ ಬರ್ತಾ ಇದ್ರು. ಪೊಲೀಸ್ ಇಲಾಖೆ ಕೂಡ ಸರಿಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಪ್ರತಿಭಟನೆ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಪೊಲೀಸರು ಈಗ ಬ್ಯಾರಿಕೇಡ್ ಗಳನ್ನು ಹಾಕಿ ಪೊಲೀಸ್ ವ್ಯಾನ್ಗಳನ್ನು ನಿಲ್ಲಿಸಿಕೊಂಡು ಪ್ರತಿಭಟನಾಕಾರರು ಯಾವುದೇ ರೀತಿ ಹಿಂಸಾತ್ಮಕ ಪ್ರತಿಭಟನೆ ಕೈ ಹಾಕದಂತೆ ತಡಿಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವಾಗ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ನಾಯಕರುಗಳ ಭಾಷಣ ಮುಕ್ತಾಯ ಆಯಿತು, ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಆರ್ ಅಶೋಕ್ ಅವರು ಕರೆ ನೀಡಿದ್ರು. ಆ ಸಂದರ್ಭದಲ್ಲಿ ವಾಗ್ವಾದ ಆಯಿತು. ಠಾಣೆಗೆ ಒಳ ಪ್ರವೇಶಿಸಲಿಕ್ಕೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಡಿಸಿಪಿ ರಾಜೀವ್ ಅವರು ಆರ್ ಅಶೋಕ್ ಸೇರಿದಂತೆ ಇತರ ನಾಯಕರನ್ನ ತಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ನಾಯಕರ ಮಧ್ಯೆ ವಾಗ್ವಾದ ನಡೆಯಿತು. ನಂತರ ಅವರನ್ನ ಈಗಾಗಲೇ ಬಲವಂತವಾಗಿ ಬಂಧಿಸಿ ಬಸ್ನಲ್ಲಿ ಕರೆದೊಯ್ಯಲಾಗ್ತಾ ಇದೆ ಶ್ವೇತಾ. ಓಕೆ, ಈಗ ಪ್ರತಿಭಟನೆ ಒಂದ್ ಹಂತಕ್ಕೆ ಮುಕ್ತಾಯ ಆಗಿರ್ಬೋದು, ಆದ್ರೆ ಈಗ ಬಿಜೆಪಿ ನಾಯಕರು ಹೇಳ್ತಾ ಇರೋದೇನು? ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ, ಮುಂದುವರಿಸ್ತೀವಿ ಅಂತ ಏನಾದ್ರೂ ಹೇಳ್ತಾ ಇದ್ದಾರಾ, ಹೇಗೆ? ಖಂಡಿತ ಈಗಾಗಲೇ ಆರ್ ಅಶೋಕ್ ಅವರು ಬಂಧನ ಸಂದರ್ಭದಲ್ಲಿ ಪೊಲೀಸ್ ಮಾತನಾಡಿದಂತದ್ದು, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಈಗ ಬಂದಿದ್ದ ಏನಿದ್ದಾರೆ ಶ್ರೀಕಾಂತ್ ಅದನ್ನ ಬಿಡುಗಡೆ ಆಗ್ಬೇಕು, ಅಲ್ಲಿವರೆಗೂ ಕೂಡ ನಿರಂತರ ಹೋರಾಟ ಆಗುತ್ತೆ. ಇನ್ನು ಯಾವುದೇ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ರಾಜ್ಯದಲ್ಲಿ ರಾಮ ಭಕ್ತರನ್ನ ಬಂಧಿಸುವಂತ ಕಾರ್ಯಕ್ಕೆ ಏನಾದ್ರು ಸರ್ಕಾರ ಕೈ ಹಾಕಿದ್ರೆ ನಾವು ಸುಮ್ಕೊಳ್ಳೋದಿಲ್ಲ, ಈ ಹೋರಾಟ ನಿರಂತರವಾಗಿ ನಡೀತದೆ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರುಗಳು ಭಾಷಣದುದ್ದಕ್ಕೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅರವಿಂದ ಬೆಲ್ಲದ್ ಕೂಡ ಇವತ್ತು ಏನಂತ ಹೇಳಿದ್ರೆ ಡಿ.ಕೆ. ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ನೀಡಿದ್ರು. ಗೋಧ್ರಾದ ಮಾದರಿಯಲ್ಲಿ ಹಿಂಸೆ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತನಾಡಿದ್ರು. ಅದಕ್ಕೂ ಕೂಡ ಕೂಡಲೇ ಡಿ.ಕೆ. ಹರಿಪ್ರಸಾದ್ ಅವರು ಕೂಡ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನ ಶಾಸಕ ಅರವಿಂದ್ ಬೆಲ್ಲದ್ ಮಾಡಿದ್ರು. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಆಗದೆ ಇನ್ನು ಮುಸ್ಲಿಮರನ್ನ ಹೆಚ್ಚಿ ಕಟ್ಟಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಈ ತರದ ಹೇಳಿಕೆಗಳನ್ನ ಹರಿಪ್ರಸಾದ್ ನೀಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಅವರ ವಿರುದ್ಧ ಕೇಸ್ ದಾಖಲಿಸಿ ಒಳ ಹಾಕಬೇಕು ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತವಾಯಿತು. ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಬಂಧನದ ಪ್ರಕರಣ ಏನಿದೆ, ಈ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದೆ, ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತ ಆಕ್ರೋಶದ ನುಡಿಗಳನ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಓಕೆ, ಕಾರ್ಯಕರ್ತರು ಈಗ ಬಿಜೆಪಿ ಒಂದು ಹೋರಾಟಕ್ಕೆ ಕರೆ ಕೊಟ್ರೆ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟ ನಡೆಸ್ತಾರೆ. ಆದ್ರೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಂತಹ ಹೋರಾಟ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಕ್ಕೆ ಕಾರಣ ವಿಪಕ್ಷ ನಾಯಕರೇ ಈ ಹೋರಾಟದ ನೇತೃತ್ವವನ್ನ ವಹಿಸಿದ್ದು. ಇವತ್ತು ಅರೆಸ್ಟ್ ಆಗಿರ್ಬೋದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಫೆಕ್ಟಿವ್ ಆದಂತಹ ಹೋರಾಟ ನಡೆಯುತ್ತೆ ಹುಬ್ಬಳ್ಳಿಯಲ್ಲಿ ಈ ವಿಚಾರವಾಗಿ. ಖಂಡಿತವಾಗಿ ಶ್ವೇತೆ, ಯಾಕಂತಂದ್ರೆ ಈ ಒಂದು ಪ್ರಕರಣ ಅತ್ಯಂತ ಸೆನ್ಸಿಟಿವ್ ಆಗಿತ್ತು. ಈ ಒಂದು ಕಡೆ ರಾಮ ಜನ್ಮಭೂಮಿಯಲ್ಲಿ ಜನವರಿ 22ರಂದು ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ 31 ವರ್ಷದ ಹಿಂದಿನ ಪ್ರಕರಣವನ್ನ ಕೆದಕಿ ಆರೋಪಿಗಳನ್ನ ಬಂಧಿಸುವಂತದ್ದೇನಿದೆ, ಇದು ನಿಜಕ್ಕೂ ಕೂಡ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥದ್ದು ಭಾವನೆ ಸಾರ್ವಜನಿಕ ವಲಯದಲ್ಲಿ ಹಿಂದೂ ಕಾರ್ಯಕರ್ತರಲ್ಲಿ ಬಿಜೆಪಿ ನಾಯಕರುಗಳಲ್ಲಿ ಮೂಡಿರೋದ್ರಿಂದ ಸಹಜವಾದಂತಹ ಆಕ್ರೋಶ ಅವರೆಲ್ಲರಲ್ಲೂ ಕೂಡ ಇದೆ. ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕಾನೂನು ಹೋರಾಟಕ್ಕೂ ಕೂಡ ಬಿಜೆಪಿ ಒಂದ್ ಕಡೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಾಗಲೇ ಏನು ಬಂಧಿತ ಶ್ರೀಕಾಂತ್ ಪೂಜಾರಿಯ ಬಿಡುಗಡೆಗಾಗಿ ಇವತ್ತು ನ್ಯಾಯಾಲಯದಲ್ಲಿ ಕೂಡ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಬಹುಶಃ ನಾಳೆ ಧಾರವಾಡದ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದ್ ಕಡೆ ಕಾನೂನು ಹೋರಾಟ ನಡೆಯುತ್ತೆ, ಮತ್ತೊಂದ್ ಕಡೆ ಸರ್ಕಾರದ ವಿರುದ್ಧ ನಾಯಕರುಗಳ ವಾಸ್ತವರ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಂಧಿತ ಆದಂತವ್ರನ್ನ ಈಗ ಬಸ್ನಲ್ಲಿ ಕರೆದೊಯ್ತಾ ಇದ್ದಾರೆ. ಅಲ್ಲಿ ಹೋದ ನಂತರ ನಾಯಕರುಗಳು ಮತ್ತೆ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಮಾಧ್ಯಮಗಳ ಜೊತೆ ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾವ ರೀತಿ ಮುಂದಿನ ಅವರ ಹೋರಾಟ ಇರುತ್ತೆ ಅನ್ನೋದು ಕೂಡ ಅವರಿಂದ ಕೇಳಿ ತಿಳ್ಕೊಬೇಕಾಗಿದೆ ಶ್ವೇತಾ. ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.